ಏನು ಬೇಕು? ಏನಿಲ್ಲ, ಚಿರು ಮಲಗಿದಾನ ಹೇಗಿದ್ದಾನೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ಈಗೇನೋ ಮಲಗಿದ್ದಾನೆ, ಆದರೆ ಹೀಗೆ ಬಂದು ಶಬ್ದ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಪಾಪ ಅವ್ನು ಹೇಗೆ ಮಲಗ್ತಾನೆ? ಸಾರಿ. ನಿಂತ್ಕೋ. ಚಿರುನ ನೋಡಬೇಕು ಅಂತ ಬಂದು ಹಾಗೆ ಹೋಗ್ತಾ ಇದೆಯಾ? ಮಲಗಿದಾನೆ ಅಂದ್ರಲ್ಲ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಲಿ, ಅವ್ನು ಮಲ್ಕೊಳ್ಳಿ. ನಿನಗೆ ಬುದ್ಧಿ ಗಿದ್ದಿ ಏನಾದರೂ ಇದೆಯಾ? ಏನಾದರೂ ಸಿಗ್ಬಿದ್ದಿದ್ರೆ ಏನು ಮಾಡಬೇಕಾಗಿತ್ತು? ಏನಾಗ್ತಿತ್ತು? ಇನ್ನೊಂದು ದಿನ ಉಪವಾಸ ಹಾಕ್ತಿದ್ರು ಅಥವಾ ಆಚೆ ನಿಲ್ಲಿಸಿದ್ರು, ಅಷ್ಟೇ ತಾನೇ. ನಿನಗೆ ಪನಿಷ್ಮೆಂಟ್ಗಳೆಲ್ಲ ಅಷ್ಟೇನಾ? ಅಷ್ಟಕ್ಕೂ ನನ್ನ ತಮ್ಮಂಗೆ ಯಾಕೆ ಬರೆ ಆಗ್ತೆ? ಅಯ್ಯೋ, ಅದು ಬರೆಯಲ್ಲ, ಸುಟ್ಕೆ. ಮೆಲ್ಲಗೆ ಮಾತಾಡು. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನಂಗೆ ಜ್ವರ ಬಂದಾಗ ಸುಟ್ಕೆ ಆಗ್ತಿದ್ಲು. ಬೆಳಗ್ಗೆ ಒಳಗೋ ಅಷ್ಟೊತ್ತಿಗೆ ಹೇಳ್ದೆ ಕೇಳದೆ ಜ್ವರ ಹೊಟ್ಟೋಗ್ತಿತ್ತು. ದಡ್ಡಿ ನೀನು. ನಿನಗೆ ಯಾರು ಹೇಳಿದ್ದು ಹೀಗೆಲ್ಲ ಮಾಡಿದ್ರೆ ಜ್ವರ ವಾಸಿ ಆಗುತ್ತೆ ಅಂತ? ಇದೆಲ್ಲ ಮೂಢನಂಬಿಕೆ, ವರ್ಕ್ ಆಗಲ್ಲ. ಹಳ್ಳಿ ಮದ್ದನ್ನ ಏನು ಅನ್ಕೊಂಡಿದ್ದೀರಾ ಮೇಡಮ್? ನೋಡ್ತೀರಿ, ನಾಳೆ ಅಷ್ಟೊತ್ತಿಗೆ ಚಿರು ಅವ್ರ ಜ್ವರ ಹೇಳ್ದೆ ಕೇಳ್ದೆ ಕಂಬಿ ಕಿತ್ತಿರತ್ತೆ. ಸೌಂದರ್ಯ ಅವ್ರಿಗೇನಾದರೂ ಗೊತ್ತಾದರೆ ಕಂಬಿ ಕೇಳಬೇಕಾಗಿರೋಳು ನೀನು. ಪರವಾಗಿಲ್ಲ ಮೇಡಮ್, ಚಿರು ಅವ್ರು ಹುಷಾರಾಗ್ತಾರೆ ಅಂದರೆ ಇಷ್ಟೇ ಅಲ್ಲ, ಇನ್ನು ಏನು ಶಿಕ್ಷೆ ಕೊಟ್ಟರು ತಡ್ಕೋತೀನಿ. ಅವ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅವರು ಒದ್ದಾಡೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ನನ್ನ ತಮ್ಮ ಅಂದರೆ ಅಷ್ಟೊಂದು ಇಷ್ಟನಾ ನಿನಗೆ? ನನಗದೆಲ್ಲ ಗೊತ್ತಿಲ್ಲ. ಇದುವರೆಗೂ ಗೊತ್ತಿಲ್ಲದೇನೋ ನಾನು ಯಾರಿಗೂ ನೋವು ಮಾಡಿಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಿರು ಅವ್ರಿಗೆ ನನ್ನಿಂದ ನೋವಾಗಿದೆ. ಅವ್ರ ಕಂಡ ಕನಸು ನನ್ನಿಂದ ಮುರಿದಿದೆ. ಆ ಪಶ್ಚಾತ್ತಾಪ ನಂಗೆ ಕೊನೆವರೆಗೂ ತಾಗ್ತಾ ಇರುತ್ತೆ. ಕನ್ಸು ಮುರಿದಿದ್ದು ನೀನಲ್ಲ, ನಿಮ್ಮ ಅಕ್ಕ ತಾನೆ. ಅವಳು ನಮ್ಮ ಮನೆಗೆ ಸೇರಿದವಳು ಅಂದಮೇಲೆ ಅದ್ರ ಹೊಣೆ ನಂದೇ ತಾನೆ. ಇಲ್ಲದೆ ಇದ್ದಿದ್ರೆ ನನ್ನ ಜೀವನದಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ. ಮತ್ತೆ ವತ್ಸಲ ಟೈಲರಿಂಗ್ ಶಾಪ್ ಅಂತ ದೊಡ್ಡದಾಗಿ ಅಂಗಡಿ ತೆಗಿತಿದ್ದೆ. ಊರವ್ರಿಗೆಲ್ಲ ಬಟ್ಟೆ ಹೊಲಿತಿದ್ದೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದೆ. ಮದುವೆ ಎಲ್ಲ ಯಾರಿಗೆ ಬೇಕು ಮೇಡಮ್? ನಿಮ್ಮ ಥರ ಮನೆಯವ್ರ ಜೊತೆ ನೆಮ್ಮದಿಯಾಗಿ ಇದ್ಬಿಡ್ತಿದ್ದೆ. ನನ್ನ ನೆಮ್ಮದಿ ಯಾರಿಗೂ ಬೇಡ. ಹೌದು, ನೀವು ಯಾಕೆ ಮದುವೆ ಆಗಿಲ್ಲ? ಈ ಮನೇಲಿ ಕೆಲವರು ಆಟಕ್ಕೆ ದಾಳ ಆಗ್ಬಿಟ್ಟೆ ನಾನು. ನನ್ನ ಕನಸನ್ನ ಓಡಿದ್ರು. ಯಾರು ಮೇಡಮ್? ಅದೆಲ್ಲ ಬಿಡು, ನೀನು ಹೋಗಿ ಮಲ್ಕೋ. ಬರೆ ಹಾಕಿದ್ ನೀನೇನ ಅಂತ ಯಾರಾದರೂ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ, ಸರಿನಾ? ಚಿರು, ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ರೆ ಅದಕ್ಕೆ? ನಿನ್ ಜ್ವರ ಅಂತ ನಡುಗ್ತಾ ಇದ್ದೆ, ನಾನು ಹೋಗಿ ಹೇಗೆ ಮಲಗಲಿ ಹೇಳು? ಸದ್ಯ ಜ್ವರ ಕಮ್ಮಿ ಆಗಿದೆ. ರಾತ್ರಿ ಡಾಕ್ಟರ್ ಹೇಳಿದ್ ಕೇಳಿ ಎಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ನಂಗೆ ಭಯನೇ ಆಗಿತ್ತು. ಅಯ್ಯೋ, ನಾನು ಸಾರಿ ಚಿರು, ಸಾರಿ. ಹೇಗೆ ಬರೆ ಹಾಕಿದ್ದಾರೆ ನೋಡು. ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಅವ್ರೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾ ಇದ್ದೆ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಬೈತೀರ? ಮೋಸ್ಟ್ಲಿ ಹಾಗೆ ಮಾಡಿದ್ಕೆ ಜ್ವರ ಕಮ್ಮಿ ಆಯಿತು ಅನಿಸುತ್ತೆ. ಚಿರು, ವಾಟ್ ನಾನ್ಸೆನ್ಸ್. ಅದಕ್ಕೆ ನನಗೆ ಸ್ವಲ್ಪ ನೆನಪಿದೆ. ನಾನು ತುಂಬ ಚಿಕ್ಕವನಿದ್ದೆ. ಆಗ ನಂಗೆ ಇದೇ ಥರ ಜಾಸ್ತಿ ಜ್ವರ ಬಂದಿತ್ತು. ಆಗ ಅಮ್ಮ ಬಳೆ ಕಾಯಿಸಿ ಇದೇ ಥರ ಸುಟ್ಟಿಗೆ ಹಾಕಿದ್ರು. ಜ್ವರ ಕಂಪ್ಲೀಟಾಗಿ ವಾಸಿಯಾಗಿತ್ತು. ಈಗಿನ ಕಾಲದಲ್ಲೂ ಇದನ್ನೆಲ್ಲ ಯಾರು ನಂಬ್ತಾರೆ ಚಿರು? ನಿನಗೆ ಜ್ವರ ವಾಸಿ ಆಗಿರೋದು ಟ್ಯಾಬ್ಲೆಟ್ಸ್ ತಗೊಂಡಿದ್ರಿಂದ, ಡಾಕ್ಟರ್ ಬಂದು ನಿಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಿಂದ.
ಇದೆಲ್ಲ ಮೂಢನಂಬಿಕೆ ಅಷ್ಟೆ. ನಾವು ಹಾಗೆ ಅನ್ಕೋತೀವಿ ಅದಕ್ಕೆ. ಆದರೆ ನಮ್ಮ ಹಿರಿಯರು ಮಾಡಿದ ಆಚರಣೆಗಳು ನಮಗೆ ಗೊತ್ತಾಗ್ದೇ ಕೆಲಸ ಮಾಡುತ್ತೆ. ಅದು ಏನೇ ಇರಲಿ ಚಿರು, ನನ್ನ ಪರ್ಮಿಷನ್ ಇಲ್ಲದೆ ಈ ಥರ ಸುಡೋದಿರಲಿ ನಿನ್ನನ್ನು ಮುಟ್ಲೂಬಾರ್ದು. ಅದು ಯಾರು ಬಂದು ಹೀಗೆ ಮಾಡಿದ್ರು ಅಂತ ನೀನೇನಾದರೂ ನೋಡಿದ್ಯಾ? ಏನೋ ತುಂಬ ನಿದ್ದೆಗಣ್ಣದಕ್ಕೆ ಏನೋ ಸರಿಯಾಗಿ ಗೊತ್ತಾಗಿಲ್ಲ. ಅದು ಯಾರೇ ಆಗಿರಲಿ, ನಿನಗೆ ಗಾಯ ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಸರಿ ಚಿರು, ನೀನು ಎದ್ದು ಫ್ರೆಶ್ ಆಗು, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ತಾಯಿ ತಂದೆ ಎಲ್ಲ ತಬ್ಲಿ ಅಂತ ಈ ಮನೇಲಿ ಎಲ್ಲರೂ ನನಗೆ ಟಿವಿಯವರೇ ಆದ್ರು. ನಮ್ಮಮ್ಮ ಇದ್ದಿದ್ರೆ ಹಿಂಗಾಗ್ತಿತ್ತ? ನಮ್ಮಪ್ಪ ಇದ್ದಿದ್ರೆ ಹಿಂಗಾಗ್ತಿತ್ತ? ಇಲ್ಲ ಇಲ್ಲ, ನಾನು ಈ ಮನೇಲಿ ಇರಲ್ಲ. ನಾನು ಹೋಗ್ತೀನಿ, ದುಬೈಗೆ ಹೋಗ್ತೀನಿ, ನನ್ನ ಗಂಡನ ಜೊತೆ ಇರ್ತೀನಿ. ಅಯ್ಯೋ, ನಾನು ಇಷ್ಟು ಪಡ್ಕೊಂಡ್ರು ಇವ್ರೇನು ಮಾತಾಡ್ತಾನೆ ಇಲ್ವಲ್ಲ? ಅಪ್ಪ ಭಗವಂತ, ನಮ್ಮ ಅಣ್ಣನ ಮುಂದೆ ಹೋಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಜಗಳ ಮಾಡ್ತೀನಿ. ಲೇ ಅಂಬುಜಾ, ಮನೆ ಬಿಟ್ಟು ಹೋಗ್ಬೇಡ್ರೆ ಅಂತ ಹೇಳೋ ಥರ ನೀನು ಮಾಡಬೇಕು. ಈ ಮನೇಲಿ ಯಾರು ಇರ್ತಾರೆ ಬೈಸ್ಕೊಂಡು? ಒಳ್ಳೇದು ಹೇಳಿದ್ರು ಅಷ್ಟೇ, ಕೆಟ್ಟದ್ದು ಹೇಳಿದ್ರು ಅಷ್ಟೇ. ಏನಾಯ್ತಲ್ಲ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೋ? ಹೊರಗಡೆ ಹೋಗಿ ಮನೆ ಮಾಡ್ಕೊಂಡಿರ್ತೀನಿ. ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆಯೋ? ಏನಾಯ್ತು ಅಂತ ಕೇಳ್ತೀಯಲ್ಲಣ್ಣ? ಏನೋ ಅಣ್ಣ ಅದಕ್ಕೆ ಕೊನೆಗಾಲದಲ್ಲಿ ಕೂಡಿಟ್ಟಿರೋದನ್ನ ಆ ಕುಡುಕ ಮಗನ್ ಬಾಯಿಗೆ ಹಾಕಿ ಹಾಳು ಮಾಡ್ತಿರಲ್ಲ ಅಂತ ಬುದ್ಧಿ ಮಾತು ಹೇಳ್ದೆ. ಅದಕ್ಕೆ ನಾನೇ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ತರ ಎಲ್ಲ ನನ್ನನ್ನೇ ಬೈದ್ರಿ. ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೊಟ್ಬಿಡೋದಾ? ಒಂಟಿ ಹೆಂಗಸ್ ಬೇರೆ, ಒಬ್ಬಳೇ ಮನೆ ಮಾಡ್ಕೊಂಡು ಬದುಕೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಹೊರಗಡೆ ಬೇಡ ಅಂದ್ರೆ ಬೇಡ ಬಿಡು, ದುಬೈಗೆ ಹೋಗ್ತೀನಿ, ಅಲ್ಲಿ ನನ್ನ ಗಂಡನ ಜೊತೆ ಇರ್ತೀನಿ. ದುಬೈ 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 ಅದೇನು ಹೊರನಾಡಲ್ಲಿ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಏನೇ ಬಸ್ ಹತ್ಕೊಂಡು ವಾಪಸ್ ಬಂದ್ಬಿಡಕ್ಕೆ? ನೋಡಿದ್ಯಾ, ಇದನ್ನಾದ್ರೂ ಪ್ರೀತಿಯಿಂದ ಹೇಳ್ತೀಯ ಅಂತ ಅನ್ಕೊಂಡೆ, ಇದನ್ನ ಜೋರ್ ಮಾಡಿ ಹೇಳ್ತೀಯ. ಅವ್ರ ಕೋಪದ ಬಗ್ಗೆ ನಿನಗೆ ಗೊತ್ತಲ್ಲ. ನರಸಿಂಹನ ವಿಷಯದಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ನೀನು ಬೇಜಾರು ಮಾಡ್ಕೊಂಡ್ಬಿಡ, ನಡಿ ಒಳಗಡೆ. ಅಣ್ಣ ಏನ್ ಬೈದಿಲ್ಲ ಅದಕ್ಕೆ, ನೀವೇ ನನ್ನನ್ನ ಬಾಯಿಗೆ ಬಂದಾಗ ಬೈದಿದ್ದು. ನನ್ನ ಮಗನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು ಅಂತ ಕೇಳಿದ್ರಿ. ಆದ್ರೆ ಈ ಮನೇಲಿ ನಾನು ಏನು ಅಲ್ವಾ, ನಾನು ಯಾರು ಅಲ್ವಾ. ತಪ್ಪಾಯ್ತು ಮಾರಾಯ್ತಿ. ಅದು ನರಸಿಂಹನ ಬಗ್ಗೆ ನೀನು ಬಾಯಿ ಬಂದಂಗೆಲ್ಲ ಮಾತಾಡ್ದಿಯಲ್ಲ, ನನಗೂ ಕೋಪ ಬಂತು. ಆ ಕೋಪದಲ್ಲ ಹಾಗೆ ಮಾತಾಡಿದೆ ಅಷ್ಟೇ. ನೀನು ನಡಿಯಮ್ಮ ಒಳಗಡೆ. ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಹಠ ಮಾಡಬೇಡ. ನಮಗೂ ಯಾರಿದ್ದಾರೆ ಹೇಳು? ಮನೆ ಮಗಳು ಕಣ್ಣೀರು ಹಾಕೊಂಡು ಆಚೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತಾ? ಈಗೇನು ನೀನು ಕೋಪ ಕಡಿಮೆ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಕೈ ಮುಗಿದು ನಿನ್ನ ಬೇಡ್ಕೋಬೇಕಾ? ಅಯ್ಯೋ ಅದಕ್ಕೆ ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು, ಹಾಗೆಲ್ಲ ಕೈ ಮುಗಿಬೇಡಿ. ನೀವಿಷ್ಟು ಕೇಳ್ಕೊತಿದ್ದೀರಾ ಅಂದರೆ ನಿಮ್ಮಿಬ್ಬರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಬಿಡಿ. ಅಂಬುಜ, ಒಳಗಡೆ ಹೋಗಮ್ಮ. ಆಯ್ತು ಅದಕ್ಕೆ. ಪಾಪ ಅಂಬುಜ. ಲೇ, ಅದೇನ್ ಕೆಲಸ ನೋಡ್ ನಡಿ. ಅಲ್ಲ ಅವಳು ಅಯ್ಯೋ ಒಳಗಡೆ ಕೆಲಸ ನೋಡ್ ನಡಿಯೇ.
ಇದನ್ನು ಯೋಚನೆ ಮಾಡ್ತಾ ಕೂತ್ಕೋಬೇಡ ನೀನು. ನೀವ್ಯಾಕೆ ಇಷ್ಟೊಂದು ಅಯ್ಯೋ ದೇವ. ಕನ್ನಡಕ ಎಲ್ಲೇ ಇಟ್ಟಿದ್ನಲ್ವಾ? ಹಬ್ಬ, ಕನ್ನಡಕ ಇಲ್ದೆ ಕಣ್ಣು ಕಟ್ಟಿ ಕಾಡಕ್ ಬಿಟ್ಟಿರೋ ಮಗು ತರ ಆಗ್ಬಿಟ್ಟದೆ ನನ್ನ ಪರಿಸ್ಥಿತಿ. ಯಾರು ಇರ್ತಾರ ಬಿಡ್ತಾರ, ನೀನಂತೂ ನನ್ನ ಜೊತೆ ಪಕ್ಕ ಇರ್ತೀಯ. ಮೇಡಮ್ ಮೇಡಮ್ ಮೇಡಮ್, ನಿಮ್ಗೊಂದು ಸಂತೋಷ ಸುದ್ದಿ. ಏನು? ಚಿರಾಗ್ ಸರ್ಗೆ ಪೂರ್ತಿ ಜ್ವರ ವಾಸಿ ಆಯ್ತಂತೆ. ನನ್ ಕಣ್ಣು, ನನ್ ಕಣ್ಣು. ದೀಪಾ ಮೇಡಮ್, ನೀವು ಗ್ರೇಟ್ ಮೇಡಮ್. ಚಿರಾಗ್ ಸರ್ ಕೈ ಮುಟ್ಟಿ ಅವ್ರಿಗೆ ಜ್ವರ ಬಂದಿದೆ ಅಂತ ನೀವೇ ಹೇಳಿದ್ರಿ, ಮತ್ತೆ ಅವ್ರ ಜ್ವರನ ನೀವೇ ವಾಸಿ ಮಾಡ್ಬಿಟ್ರಿ. ರಾತ್ರಿ ಇಡೀ ಎಲ್ಲರೂ ತುಂಬಾ ಟೆನ್ಷನ್ ಆಗಿದ್ರು. ಆ ಡಾಕ್ಟರ್ ಬೇರೆ ವಾಸಿ ಆಗೋದಕ್ಕೆ 1 ವಾರ ಆಗುತ್ತೆ ಅಂತ ಹೇಳಿದ್ರು. ಸೌಂದರ್ಯ ಮೇಡಮ್ ಅಂತೂ ರಾತ್ರಿ ಇಡೀ ನಿದ್ದೆನೇ ಮಾಡಿರ್ಲಿಲ್ಲ. ಮತ್ ಹೆಂಗೆ ನಮ್ ಸುಟ್ಕೆ ಪ್ರಭಾವ? ರಾತ್ರಿ ನೀವು ಸುಟ್ಕೆ ಪಟ್ಕೆ ಅಂದಾಗ ನಿಮ್ಮ ಮೇಲೆ ನಂಗೆ ನಂಬಿಕೆನೇ ಇರ್ಲಿಲ್ಲ. ಈ ಹುಡುಗಿ ಏನೋ ಮಾಡಕ್ ಹೋಗಿ ಎಲ್ಲರ ಹತ್ರ ಬೈಸ್ಕೊಳ್ಳುತ್ತೆ ಅಂತ ಎದುರು ಬಿಟ್ಟಿದೆ. ಆದ್ರೆ ಈಗ ನಿಮ್ಮಲ್ಲಿ 100% ನಂಬಿಕೆ ಇದೆ. ಸೂಪರ್ ಮೇಡಮ್ ನೀವು. ಸೂಪರು ಇಲ್ಲ, ಗೂಪರು ಇಲ್ಲ, ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನೀವ್ ಹೊಗಳೋದಾದ್ರೆ ನಮ್ಮ ಅಮ್ಮನ ಹೋಗ್ಲಿ. ಸದ್ಯ ಚಿರಾಗ್ ಅವ್ರ ಜ್ವರ ಕಡಿಮೆ ಆಯ್ತು, ಈಗ ಸಮಾಧಾನ ಆಯ್ತು. ಚಿಕ್ಕತ್ತೆ, ಚಿಕ್ಕತ್ತೆ, ಅವ್ಳು ಕರೆದ ತಕ್ಷಣ ನಾನು ಹೋಗ್ಬಿಡ್ಬೇಕಾ? ನಾನು ಹೋಗಲ್ಲ. ಚಿಕ್ಕತ್ತೆ, ಎಲ್ಲಿದ್ರು ಬೇಗ ಬನ್ನಿ. ಬಂದೆ ಸೌಂದರ್ಯ. ಏನ್ ಸೌಂದರ್ಯ? ಇನ್ನು 5 ನಿಮಿಷದಲ್ಲಿ ಮನೇಲಿರೋ ಕೆಲ್ಸದವ್ರೆಲ್ಲರೂ ನನ್ನ ಕಣ್ ಮುಂದೆ ಇರ್ಬೇಕು. ಯಾಕೇನಾಯ್ತು? ಪ್ರಶ್ನೆ ಬೇಡ, ಹೇಳಿದಷ್ಟು ಕೆಲಸ ಮಾಡಿ. ಸರಿ. ತಗೊಳ್ಳಿ, ಇನ್ನೊಂದು ತಗೊಳ್ಳಿ. ಅಯ್ಯೋ ಮೇಡಮ್, ಸಾಕು ಸಾಕ. ನಿನ್ನೆ ಎಲ್ಲ ಪನಿಷ್ಮೆಂಟ್ ಅಂತ ಉಪವಾಸ ಇದ್ದೀರಾ, ತಿನ್ನಿ ನೀವು. ಹೌದೌದು, ಊಟನೇ ಇದ್ದೆ, ನನ್ನ ಹೊಟ್ಟೆ ಬೆನ್ನ ಕಟ್ಕೊಂಡ್ಬಿಟ್ಟಿತ್ತು. ಏನೇ ಆದ್ರಿಷ್ಟು ಖುಷಿಯಾಗಿರ್ತೀರಲ್ಲ, ಹೇಗೆ? ಅದೇನೋ ಗೊತ್ತಿಲ್ಲಪ್ಪ. ನೋಡಿ, ನಾಳೆ ನಾವ್ ಇರ್ತೀವೋ ಇರಲ್ವೋ, ಈ ಕ್ಷಣ ನಮ್ದು, ಪೂರ್ತಿ ಜೀವಿಸ್ಬೇಕು. ಹಲೋ ಮೇಡಮ್, ತಿಂಡಿ ತಿಂತಾ ಇದ್ದೀವಿ, ಒಂದು 10 ನಿಮಿಷ ಬರ್ತೀವಿ ಮೇಡಮ್. ಅದೆಲ್ಲ ಗೊತ್ತಿಲ್ಲ, ತಕ್ಷಣ ಬರಬೇಕು ಅಂದರೆ ಬರಬೇಕು. ಇದು ಸೌಂದರ್ಯ ಆರ್ಡರ್. ಆಯ್ತು ಮೇಡಮ್, ಬರ್ತೀವಿ. ಬನ್ನಿ ಬನ್ನಿ, ಎಲ್ಲರೂ ಹೋಗ್ಬೇಕು ಬನ್ನಿ. ಅದೇ ತಿಂಡಿನೇ ಮಾಡಿಲ್ಲ ಇನ್ನು. ಸೌಂದರ್ಯ ಮೇಡಮ್ ಆರ್ಡರ್ ಮಾಡಿದ್ದಾರೆ, ನಾವೆಲ್ಲರೂ ಹೋಗ್ಬೇಕಂತೆ. ಬನ್ನಿ ಬೇಗ, ಎದಳಿ. ಬೇಗ ಬನ್ನಿ, ಅಲ್ಲಿ ಸಾಲಾಗಿ ನಿಂತ್ಕೊಳ್ಳಿ. ಅಲ್ಲಿ ನೋಡು, ನಮ್ ದೀಪಕ್ ಅವ್ರ ಅಣ್ಣ ನರಸಿಂಹಣ್ಣ. ಏನ್ರ ಚೋಟು ಬೋಟು? ಗಣೇಶ, ಸುಬ್ರಹ್ಮಣ್ಯ, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಯೂನಿಫಾರ್ಮ್ ಹಾಕಿರೋದು ಕಾಣಿಸ್ತಾ ಇಲ್ವಾ? ನನ್ನ ತಂಗಿ ದೀಪು ಹೊಲ್ಕೊಟ್ಟಿರೋ ಯೂನಿಫಾರ್ಮು. ಇಷ್ಟು ವರ್ಷ ಆದರೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ. ಇನ್ನೂ ಹೊಸದಾಗೇ ಇದೆ.
ಮತ್ತೆ ನಮ್ಮಕ್ಕ ಪ್ರೀತಿಯಿಂದ ಹೊಲ್ಕೊಟ್ಟಿರೋ ಯೂನಿಫಾರ್ಮ್ನ ಚೆನ್ನಾಗಿ ಇಟ್ಕೊಳ್ದೆ ಇರಕ್ಕಾಗುತ್ತಾ? ಅವಳಾದ್ರೂ ಊರಲ್ಲಿಲ್ಲ, ಅವಳ ನೆನಪಕ್ಕೋಸ್ಕರ ಜೋಪಾನವಾಗಿ ಇಟ್ಕೊತೀನಿ. ನೀವು ಹೇಳೋದು ನಿಜ ಕಣ್ರ. ನಿಮ್ಮಿಬ್ಬರಿಗೂ ದೀಪ ಎಷ್ಟು ನೆನಪಾಗ್ತಾಳೋ ನನಗೂ ಅಷ್ಟೇ ನೆನಪಾಗ್ತಾಳೆ. ಮತ್ತೆ ನೀನು ಅವಳನ್ನ ನೋಡ್ಕೊಂಡ್ ಬರ್ಬೇಕು ತಾನೆ? ಹೋಗಿದ್ದೆ ಕಣ್ರ, ಆದರೆ ಅವಳನ್ನ ನೋಡೋ ಅದೃಷ್ಟನೇ ಸಿಗ್ಲಿಲ್ಲ. ನೀನು ಮುಂದಿನ ಸಲ ದೀಪಕ್ಕ ನೋಡಕ್ ಹೋದಾಗ ನಮ್ಮನ್ನು ಕರ್ಕೊಂಡೋಗು. ನಿಮ್ಮ ಅಪ್ಪಂದ್ರೆ ನಿಮ್ಗೆ ಬರೆ ಹಾಕಲ್ಲೇನ್ರೋ? ಅಪ್ಪ ಅಮ್ಮನ್ ಯಾಮರ್ಸಿ ನಿನ್ ಜೊತೆ ಅಕ್ಕನ ನೋಡಕ್ ಬರ್ತೀವಿ, ನೀನ್ ತಲೆ ಕೆಚ್ಕೋಬೇಡ. ಸರಿನಪ್ಪ, ಹೋವಾಗ ಹೇಳ್ತೀನಿ. ಬನ್ನಿ, ಈಗ ಸ್ಕೂಲಿಗೆ ಬಿಡ್ತೀನಿ. ಪರವಾಗಿಲ್ಲ ಬಿಡು ನರಸಿಂಹಣ್ಣ, ಇನ್ನೇನ್ ಸ್ಕೂಲ್ ಇಲ್ಲ ಅಲ್ವಾ, ನಡ್ಕೊಂಡು ಹೋಗ್ತೀವಿ. ಗೊತ್ತು ಕಣ್ರ, ಸ್ಕೂಲ್ ಮುಂದೆ ಬಿಟ್ರೆ ಕುಡ್ಕ ನಿಮ್ಮನ್ ಬಿಟ್ಟ ಅಂತ ನಿಮ್ಮ ಅಪ್ಪ ನಿಮ್ಮನ್ ಬೈತಾರೆ ಅಲ್ವಾ? ಸರಿ, ಚಾಕ್ಲೇಟ್ ಕೊಡಿಸ್ತೀನಿ, ಬನ್ನಿ. ಬೇಡ ನರಸಿಂಹಣ್ಣ. ಏ ಗಣಿ, ಬುದ್ಧಿ ಇದೆಯೇನೋ? ಯಾರು ಚಾಕ್ಲೇಟ್ ಕೊಡಿಸ್ತೀನಿ ಅಂದಿರೋದು? ಇಡೀ ಕಳಶಪೇಟೆಗೆ ಸಿಂಗಲ್ ಆಗಿ ಓಡಾಡೋ ಸಿಂಹ ಬೇಡ ಅಂದ್ರು ಹುಡ್ಕೊಂಬಂದ್ ಬೇಟೆ ಆಡ್ತಾನೆ. ಏನ್ ಕೊಡ್ತೇಣ? ಚೆನ್ನಾಗಿ ಮಾತಾಡ್ತೀಯ ಕಣ, ಬನ್ರಿ. ಅಮ್ಮ, 2 ಚಾಕ್ಲೇಟ್ ಬಿಡಿ. ಹೋಗೋಣ? ಸರಿ, ಹುಷಾರಾಗಿ ಹೋಗ್ರಿ. ಬಾಯ್. ಬಾಯ್. ಓಯ್, ಯಾವನವನು? ನೋಡ್ಕೊಂಡು ಗಾಡಿ ಓಡ್ಸಕ್ಕಾಗಲ್ವಾ? ಈ ಮನೇಲಿ ನಾನು ನಿನ್ ಎಲ್ರಿಗೂ 3 ಪಟ್ಟು ಹೆಚ್ಚಿಗೆ ಸಂಬಳ ಕೊಡ್ತಾ ಇರೋದು ನಾನು ಹೇಳಿದ ಕೆಲಸನ ಮಾಡೋದಕ್ಕೆ, ಬೇಡದಿರೋ ತಲಹಟ್ಟೆಗಳನ್ನ ಮಾಡೋಕ್ಕಲ್ಲ. ನೀವು ಮಾಡೋ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪಾದರೂ ಶಿಕ್ಷೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇವತ್ತು ಈ ಮನೇಲಿ ನಡೆದಿರೋದು ಸಣ್ಣ ತಪ್ಪಲ್ಲ, ದೊಡ್ಡ ಅಪರಾಧ. ನನ್ನ ಮೈದ್ನ ಚಿರುಗೆ ಬರೆ ಹಾಕಿದ್ದೀರಾ. ನಿಮ್ಮಲ್ಲೇ ಯಾರೋ ಒಬ್ರು ಈ ಕೆಲಸ ಮಾಡಿರೋದು. ಯಾರದು? ನಾವಲ್ಲ ಮೇಡಮ್, ನಿಜವಾಗ್ಲೂ ನಾವಲ್ಲ ಮೇಡಮ್. ತಪ್ಪು ಮಾಡಿದವರು ಮುಂದೆ ಬಂದು ತಪ್ಪು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒಬ್ರು ಮಾಡಿದ ತಪ್ಪಿಂದ ಎಲ್ರೂ ಕೆಲಸದಿಂದ ಕಿತ್ತಾಕ್ಬೇಕಾಗತ್ತೆ. ಆಮೇಲೆ ಎಲ್ಲೂ ಕೆಲಸ ಸಿಗದಿರೋ ಹಾಗೆ ಮಾಡ್ತೀನಿ. ಭಿಕ್ಷೆ ಬೇಡ್ಕೊಂಡು ಅಲ್ಬೇಕಾಗತ್ತೆ. ಹೇಳಿ, ಯಾರು ಮಾಡಿದ್ದು? ಈ ಮನೆ ಸದಸ್ಯರು ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲೇ ಯಾರೋ ಒಬ್ರು ಮಾಡಿದ್ದೀರ. ಒಂದು ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ತಪ್ಪು ಮಾಡಿದವರು ಮುಂದೆ ಬಂದು ತಪ್ಪು ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಎಲ್ಲರ ಕೈ ಮೇಲೂ ಬರೆ ಬೀಳುತ್ತೆ. ಚಿರಾಗ್ ಅವ್ರಿಗೆ ಸುಟ್ಟು ಇಟ್ಟಿದ್ದು ನಾನೇ.